ಕಾಸಿದ್ದವನೇ ಇಲ್ಲಿ ಬಾಸು. ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆ. ಇದು ಯಾವುದೋ ಯುಪಿ ಬಿಹಾರ ಆಸ್ಪತ್ರೆ ಅಲ್ವೇ ಅಲ್ಲ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಉದ್ಘಾಟಿಸಿದಂತಹ ಆಸ್ಪತ್ರೆ. ರಾಜಧಾನಿಯ ಪ್ರತಿಷ್ಠಿತ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರವನ್ನ ನೋಡಿದ್ರೆ ಎಂತವರು ಕೂಡ ಬಾಯಿಗೆ ಬಂದಂಗೆ ಉಗಿತಾರೆ. ಇದು ಆಸ್ಪತ್ರೆನೋ ಅಥವಾ ಕಸದ ತೊಟ್ಟಿನೋ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ನಾವು ಯಾವ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ಕಾಸಿದ್ದವನೇ ಇಲ್ಲಿ ಬಾಸು. ಹೆಸರಿಗಷ್ಟೇ ಇದು ಸರ್ಕಾರಿ ಆಸ್ಪತ್ರೆ. ಇದು ಯಾವುದೋ ಉತ್ತರ ಪ್ರದೇಶ ಅಲ್ಲ, ಬಿಹಾರ್ ಕೂಡ ಅಲ್ಲ. ಬಿಹಾರ್ ಆಸ್ಪತ್ರೆಗಳಂತೂ ಅಲ್ಲವೇ ಅಲ್ಲ. ಇದು ನಮ್ಮ ರಾಜ್ಯದ, ನಮ್ಮ ಬೆಂಗಳೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಉದ್ಘಾಟಿಸಿದಂತಹ ಆಸ್ಪತ್ರೆ. ರಾಜಧಾನಿಯ ಪ್ರತಿಷ್ಠಿತ ಆಸ್ಪತ್ರೆಯ ಅವ್ಯವಸ್ಥೆಯ ಆಗ್ರಹವನ್ನ ನೀವೇನಾದ್ರೂ ನೋಡ್ಬಿಟ್ರೆ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲರೂ ಕೂಡ ಈ ಆಸ್ಪತ್ರೆಗೆ ಹೋಗಿರ್ತೀರ. ಯಾಕಂತಂದ್ರೆ ಪ್ರತಿಷ್ಠಿತ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ, ಎಲ್ಲರೂ ಕೂಡ ಒಂದಲ್ಲ ಒಂದ್ಸರಿ ವಿಸಿಟ್ ಮಾಡಿರ್ತೀರ. ಆದ್ರೆ ಇದು ಆಸ್ಪತ್ರೆನ ಅಥವಾ ಕಸದ ತೊಟ್ಟಿನ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಏನಾಯ್ತು ಈ ಆಸ್ಪತ್ರೆಯಲ್ಲಿ? ಯಾಕೆ ಕಸ ತೊಟ್ಟಿ ಅಂತ ಇದ್ದೀವಿ? ರಾಜಧಾನಿಯ ವಾಣಿ ವಿಲಾಸ ಆಸ್ಪತ್ರೆಯ ಪರಿಸ್ಥಿತಿ ಅಧೋಗತಿಯಾಗೋಗಿದೆ. ಪ್ರತಿಷ್ಠಿತ ಆಸ್ಪತ್ರೆ, ಹೆರಿಗೆಗೆ ಅಂತ ಹೆಣ್ಣು ಮಕ್ಕಳು ಬರ್ತಾರೆ, ಅವರಿಗೆ ಸರಿಯಾದಂತಹ ವ್ಯವಸ್ಥೆ ಅನ್ನೋದೇ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ. ಆರೋಗ್ಯ ಭಾಗ್ಯ ಕೇಳ್ಕೊಂಡು ಬಂದವರಿಗೆ ಇಲ್ಲಿ ಕಾಯಿಲೆಗಳ ಭಾಗ್ಯ ಫಿಕ್ಸ್ ಎನ್ನಲಾಗ್ತಾ ಇದೆ. ರೋಗ ರುಜಿನ ಅಂಟಿಸ್ಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ. ಈ ದೃಶ್ಯ ಒಮ್ಮೆ ನೀವೇನಾದ್ರೂ ನೋಡಿದ್ರೆ ವಾಕರಿಕೆ, ವಾಮಿಟ್ ಬರೋದಂತೂ ಗ್ಯಾರಂಟಿ. ಹಂಗಿದೆ ದೃಶ್ಯಗಳು. ಇದು ರಾಜಧಾನಿಯ ವಾಣಿ ವಿಲಾಸ ಆಸ್ಪತ್ರೆಯ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೋಟಿ ಕೋಟಿ ಹಣ ವ್ಯಯ ಆಗುತ್ತೆ. ಲಕ್ಷಾಂತರ ರೂಪಾಯಿ ದಿನಕ್ಕೆ ಮೆಡಿಕಲ್ ಚಾರ್ಜಸ್ಗಳನ್ನ ಹಾಕ್ತಾರೆ. ಹೇಳ್ಕೊಳಕ್ ಮಾತ್ರ ಸರ್ಕಾರಿ ಆಸ್ಪತ್ರೆ ಆಗಿದ್ದೆಲ್ಲವೂ ಕೂಡ ಅವ್ಯವಹಾರ. ನೋಡ್ಬೋದು ವಾಣಿ ವಿಲಾಸ ಆಸ್ಪತ್ರೆ. ಏನ್ರಿ ಆಸ್ಪತ್ರೆನ ಇದು? ಯಪ್ಪ 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 ಯಪ್ಪ. ಎಲ್ಲೋ ಒಂದು ಪಾಳು ಬಿದ್ದಿರೋ ಮನೆ ಮುಂದೆ ಈ ಗ್ಲಾಸಿನ ಚೂರುಗಳು, ಕಸದ ವಸ್ತುಗಳು, ಪ್ಲಾಸ್ಟಿಕ್ ಬಾಟ್ಲಿಗಳು, ಮದ್ಯದ ಬಾಟ್ಲಿಗಳು, ಇದನ್ನ ನೋಡ್ತಾ ಇದ್ರೆ ಎಂಥವ್ರಿಗೆ ತಾನೇ ಮನಸ್ಸಾಗುತ್ತೆ? ಹೆಣ್ಣು ಮಕ್ಕಳು, ಎಷ್ಟೋ ಜನ ಹೆಣ್ಣು ಮಕ್ಕಳು ಹೆರಿಗೆಗಂತ ಹೋಗ್ತಾರೆ. ಇಲ್ಲಿ ಸುರಕ್ಷಿತ ಇರುತ್ತೆ, ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ನಮ್ಗೇನಾದ್ರೂ ಆರೋಗ್ಯ ಭಾಗ್ಯ ಕಾರ್ಡ್ ಇದ್ರೆ ಆರಾಮಾಗಿ ಹೆರಿಗೆ ಮಾಡ್ಕೊಂಡು ನಾವು ಸುಸೂತ್ರವಾಗಿ ಮಕ್ಕಳನ್ನ ಮನೆ ಕರ್ಕೊಂಡ್ ಬರ್ಬೋದು ಅಂತ ಅನ್ಕೊಳ್ತಾರೆ. ಇಲ್ಲಿ ಯಜ್ಞ ಏನು ಆಗಿದೆಯೋ ಅಲ್ಲಿ ಯಾರಿಗ್ ಗೊತ್ತು? ನೋಡಿ, ಇಂಥ ರೋಗ ರುಜಿನ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿ ಇಲ್ಲಿವರೆಗೂ ಕೂಡ ಆರೋಗ್ಯ ಸಚಿವರು ಅದೆಲ್ಲಿ ಕೂತ್ಕೊಂಡಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ ಒಂದೂ ಗೊತ್ತಿಲ್ಲ. ಬರೀ ಐಫೈ ಹಾಸ್ಪಿಟಲ್ಗೆ ಹೋಗೋವಂತಾರವ್ರು, ಅವ್ರಿಗೇನು ಗೊತ್ತಾಗುತ್ತೆ ಪಾಪ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ. ನೋಡ್ಬೋದು ನೀವು ಆ ಆಸ್ಪತ್ರೆಯ ಕಿಟಕಿ ಪರಿಸ್ಥಿತಿ ಹೇಗಿದೆ. ಗಾಜೆಲ್ಲ ಹೊಡೆದೋಗ್ಬಿಟ್ಟಿದೆ. ಆ ನೆಲಗಳು ನೋಡ್ಬೋದು. ಯಪ್ಪ ರಾಮ, ಇದಕ್ಕೆಲ್ಲ ಏನ್ ಹೇಳ್ಬೇಕು ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಆಸ್ಪತ್ರೆ ಒಳಗ್ ಹೋಗೋದಕ್ಕೂ ಕೂಡ ಒಂಥರ ಅಸಹ್ಯ ಅನ್ಸುತ್ತೆ. ಹಂಗಿದೆ ಪರಿಸ್ಥಿತಿ. ಅಲ್ಲಿರುವಂತಹ ಸಿಬ್ಬಂದಿಗಳಂತೂ ಕೇಳಲೇಬೇಡಿ. ಗಂಟೆ ಇವಾಗ ಕರೆದ್ರೆ 1 ಗಂಟೆ ಬಿಟ್ಟು ಬರ್ತಾರೆ. ಅವಕ್ಕಂತೂ ಮೈ ಮೇಲೆ ಪ್ರಜ್ಞೆ ಅನ್ನೋದೇ ಇರೋದಿಲ್ಲ. ಯಾರು ಸಾಯ್ಲಿ ಯಾರು ಬಿಡ್ಲಿ. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಈ ಸಿಬ್ಬಂದಿಗಳದ್ದು ಬಹಳ ಅಂದ್ರೆ ಬಹಳ ಹೆಂಗೆ ಅಂದ್ರೆ, ಈ ಆಸ್ಪತ್ರೆನೇ ನಮ್ದು, ನಾವು ಈ ಆಸ್ಪತ್ರೆಗೇನೆ ನಾವೇ ಬಾಸು, ನಾವ್ ಹೇಳ್ದಂಗೆ ನಡೆಯುತ್ತೆ. ರೋಗ ರುಜಿನ ಮೈ ಮೇಲೆ ಹೊತ್ಕೊಂಡು ಬಂದಿರುವಂತ ಈ ರೋಗಿಗಳು ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇ. ಎಷ್ಟೋ ಜನ ಇವ್ರ ನೆಗ್ಲೆಕ್ಟ್ ಇಂದಾನೆ ಸತ್ತೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಇವರ ನೆಗ್ಲೆಕ್ಟ್ ನಿಂದಾನೆ. ಆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಆ ನರ್ಸ್ಗಳಾಗಿರ್ಲಿ, ಕೆಲವೊಂದಷ್ಟು, ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಮಾತ್ರ. ಕೆಲವೊಬ್ರು ನರ್ಸ್ಗಳಿರ್ತಾರೆ, ಕೆಲವರು ವೈದ್ಯರಿರ್ತಾರೆ. ಅಲ್ಲಿ ಏನೋ ಆಗಿದೆ ಸರ್ ದಯವಿಟ್ಟು ಬನ್ನಿ ಅಂದ್ರೆ ಯಾರೊಬ್ರು ತಲೆ ಕೆಲ್ಸ್ಕೊಳ್ಳೋದಿಲ್ಲ. ಬರ್ತೀವಿ ಹೋಗಿ ಅಂತ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇಂಥವರಿಂದಾನೆ ಎಷ್ಟೋ ಪ್ರಾಣಗಳು ಹೋಗಿದೆ. ಈಗ ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಇಂಥದ್ರಿಂದ ಎಂತೆಂಥ ರೋಗಗಳು ಬರ್ಬೋದು. ಏನಾದ್ರೂ ರೋಗ ಬಂದ್ರೆ ಅವಾಗ ಬರ್ತಾರೆ ಮಾಧ್ಯಮಗಳ ಮುಂದೆ, ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೊಂತೀವಿ, ಏನ್ ಸತ್ತವ್ರಿಗೆ ಬೇಕಾದ್ರೆ ನಾವು ಪರಿಹಾರವನ್ನ ಘೋಷಣೆ ಮಾಡ್ತೀವಿ. ಈ ರೀತಿ ಹೇಳುವಂತವ್ರಿಗೆ ಅವ್ರ ಮನೇಲೆ ಯಾವ್ದಾರ ಒಂದು ಸಾವು ನೋವು ಆದ್ರೆ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಾಗಿರ್ಬೋದು, ಯಾವೊಬ್ಬ ಆರೋಗ್ಯ ಸಚಿವನಿಗಾಗಿರ್ಬೋದು ಇದರ ನೋವು ಗೊತ್ತಾಗೋದಿಲ್ಲ. ಅವ್ರ ಮನೇಲಿ ಯಾರಾದ್ರೂ ಸಾಯ್ತಾರಲ್ಲ,
ಯಾರಾದ್ರೂ ನೋವಿನಿಂದ ನರಳ್ತಾ ಇರ್ತಾರಲ್ಲ, ಆಗ ಈ ನೋವು ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾರೊಬ್ರಿಗೂ ಕೂಡ ಈ ನೋವು ಗೊತ್ತಾಗೋದಿಲ್ಲ. ಬಡವರು ಇನ್ನೇನ್ ಮಾಡ್ತಾರೆ, ಕೈಯಲ್ಲಿ ಕಾಸಿರೋದಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲ್ ಹೋಗ್ಬಿಟ್ರೆ ಅಬ್ಬಬ್ಬಬ್ಬ 2-3 ಲಕ್ಷ ರೂಪಾಯಿ ಬಿಲ್ ಇಲ್ಲದೆ ಹೊರಗೆ ಕಳ್ಸೋದೇ ಇಲ್ಲ. 2-3 ಲಕ್ಷ ರೂಪಾಯಿ ಕಮ್ಮಿ ಆಯ್ತು, 10 ಲಕ್ಷ ಪೀಕೋವರೆಗೂ ಕಳ್ಸೋದೇ ಇಲ್ಲ. ಹಾಗಾಗಿ ದುಡ್ಡಿದ್ದಂಥವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಇಲ್ದಂಥವ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಮೊರೆ ಹೋಗ್ತಾರೆ. ಆದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ನೋಡಿದ್ರೆ ಯಾಕಪ್ಪ ಇಲ್ಲಿ ಬಂದ್ವಿ, ತಿನ್ನ ಕೂಳು ಕೂಡ ಸೇರೋದಿಲ್ಲ ಅಲ್ಲಿ. ಶುದ್ಧ ನೀರಿನ ಘಟಕದ ಸುತ್ತ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಶುದ್ಧ ನೀರಿನ ಘಟಕದ ಸುತ್ತ ನೀರಿನ ಸುತ್ತ ಏನು ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಹೆರಿಗೆಗಂತ ಬರುವವರು ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಆರೋಗ್ಯ ಭಾಗ್ಯ ಕೇಳಿ ಬಂದವರಿಗೆ ಕಾಯಿಲೆಗಳ ಭಾಗ್ಯ ಕೊಡ್ತಾ ಇದ್ದಾರೆ. ಕಿಟಕಿಗಳಂತೂ ನೋಡಬೇಕು, ಈ ಸೊಳ್ಳೆಗಳಿಗೆ ನಾವೇ ಆಹ್ವಾನ ಕೊಟ್ಟಂಗಿದೆ, ಬನ್ನಿ 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 ಒಳಗ್ ಬನ್ನಿ ಅನ್ನೋ ತರ ಹಂಗಾಗ್ಬಿಟ್ಟಿದೆ. ಡೆಂಗ್ಯೂ ಬಾ ಅಂದ್ರೆ ಯಾಕೆ ಬರೋದಿಲ್ಲ? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ಕಡೆ ವಾಕರಿಕೆ ಬರುತ್ತೆ. ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಹೆಂಗ ಸಹಿಸ್ಕೋಬಹುದು? ನಿಜವಾಗ್ಲೂ ಏನಾಗ್ತಾ ಇದೆ ನಮ್ಮ ವ್ಯವಸ್ಥೆ? ಆರೋಗ್ಯ ಸಚಿವರು ಏನಾದ್ರು ಕಣ್ಗಿಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರಾ ಹೆಂಗೆ ಅಂತ? ಖಂಡಿತ ಚಂದ್ರಕಲಾ, ನೀವ್ ಹೇಳಿರೋದು 100% ಸತ್ಯ. ಏನಂತಂದ್ರೆ ಬಡವರು ಮಧ್ಯಮ ವರ್ಗದವರ ಪಾಲ್ಗೇನು ಸಂಜೀವಿನಿ ಆಗ್ಬೇಕಾಗಿದೆ ಅಂತ ಈಗ ಸರ್ಕಾರಿ ಆಸ್ಪತ್ರೆಗಳೇ ಒಂದು ರೋಗಿಗಳಿಗೆ ದೊಡ್ಡ ಕಂಟಕವಾಗ್ಬಿಟ್ಟಿದಾವೆ. ಇಷ್ಟು ದಿನ ನಾವು ಆಸ್ಪತ್ರೆಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಯಂತ್ರೋಪಕರಣಗಳಿಲ್ಲ, ಗುಣಮಟ್ಟದ ಸೌಕರ್ಯವಿಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಕಾಲ ಬದಲಾದಂಗೆ ಅವೆಲ್ಲವೂ ಕೂಡ ಮರೆ ಆಗ್ತಾ ಇದೆ. ಈಗ ಹೇಗಾಗಿದೆ ಅಂದ್ರೆ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಇರ್ಬೇಕಾಗಿರೋಂತ ಬೇಸಿಕ್ ಸೌಲಭ್ಯಗಳಿಲ್ಲ. ಅಂದ್ರೆ ಸರಿಯಾದಂತ ಕಟ್ಟಡ ಇಲ್ಲ, ಕಟ್ಟಡದಲ್ಲಿ ಇರುವಂತ ಕಿಟಕಿಗಳಂತೂ ಉಪಯೋಗಕ್ಕಿಲ್ಲ. ಅವು ಕೇವಲ ಹೆಸರಿಗೆ ಮಾತ್ರ ಕಿಟಕಿಗಳು, ಆದ್ರೆ ಯಾವುದೇ ಕಾರಣಕ್ಕೂ ಉಪಯೋಗಕ್ಕಂತೂ ಬರೋದಿಲ್ಲ. ಈಗಾಗ್ಲೇ ಸಾಕಷ್ಟು ರೋಗಗಳು ಕೂಡ ಹರಡ್ತಾ ಇದಾವೆ. ಆರೋಗ್ಯ ಸಚಿವರು ಕೂಡ ಮೊನ್ನೆ ತಾನೇ ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಅಂತ ಅದನ್ನ ಸಾಂಕ್ರಾಮಿಕ ರೋಗ ಅಂತ ಘೋಷಣೆ ಮಾಡಿ ಅಷ್ಟೆಲ್ಲ ದಂಡವನ್ನ ವಿಧಿಸೋಕೆ ಪ್ಲಾನ್ ಮಾಡಿದ್ರು, ಎಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಸರ್ಕಸನ್ನ ಮಾಡಿದ್ರು. ಆದ್ರೆ ಮೂಲಭೂತವಾಗಿ ಇರ್ಬೇಕಾಗಿರುವಂತ ಸೌಲಭ್ಯಗಳೇ ಇಲ್ಲದೆ ಇರುವಾಗ ಆಸ್ಪತ್ರೆಯಲ್ಲಿ ಯಾವ ರೋಗಗಳಿಗೆ ಏನು ಕ್ರಮ ಕೈಗೊಂಡ್ರೆ ಏನು ಯೂಸ್ ಅನ್ನೋದು ಕೂಡ ಈಗ ನೋಡ್ಬೇಕಾಗಿರುವಂತದ್ದು. ನಾವ್ ಹೇಳಿಕೊಟ್ಟಿರೋದು ಯಾವುದೋ ಒಂದು ಬೇರೆ ರಾಜ್ಯದ ಆಸ್ಪತ್ರೆನೂ ಅಲ್ಲ, ನಮ್ಮ ಬೆಂಗಳೂರಿನಲ್ಲೇ ಇರುವಂತ ವಾಣಿ ವಿಲಾಸ್ ಆಸ್ಪತ್ರೆ. ಇದನ್ನ ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರೇ ಉದ್ಘಾಟಿಸಿರುವಂತ ಆಸ್ಪತ್ರೆ. ಅವರ ತಾಯಿಯ ಹೆಸರಿನಲ್ಲಿ ಇಟ್ಟಿರುವಂತ ವಾಣಿ ವಿಲಾಸ್ ಆಸ್ಪತ್ರೆ ಈಗ ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ ಮೂಲಭೂತ ಏನ್ ಇರ್ಬೇಕಾದ ರೋಗಿಗಳಿಗೆ ಬಂದು ಆಸ್ಪತ್ರೆಗೆ ಬಂದು ರೋಗವನ್ನ ಗುಣಪಡಿಸ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಆದ್ರೆ ಇಲ್ಲಿ ಬಂದ್ರೆ ಇನ್ನಷ್ಟು ಕಾಯಿಲೆಗಳು ನಮಗೆ ಒಕ್ಕರ್ಸ್ಕೊಳ್ಳುವಂತ ಪರಿಸ್ಥಿತಿ ಈ ಒಂದು ಆಸ್ಪತ್ರೆಯಲ್ಲಿ ಬಂದೊದಗಿರುವಂತದ್ದು. ಏನಂತಂದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಕಿಟಕಿ ಗೋಡೆಗಳು ಈಗ ಡ್ರಿಪ್ಸ್ ಹಾಕುವಂತ ಸ್ಟ್ಯಾಂಡ್ ಗಳಾಗ್ಬಿಟ್ಟಿದಾವೆ. ಯಾವುದೇ ರೀತಿಯಾಗಿ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ರೋಗಿಗಳು ಏನಾದ್ರು ಅಲ್ಲಿ ಬಂದ್ರೆ ಅವರೇ ಒಂದು ಇನ್ನೊಂದು ಕಾಯಿಲೆಯನ್ನ ಹೊತ್ಕೊಂಡು ವಾಪಸ್ ಮನೆಗೆ ತೆರಳುವಂತ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಆರೋಗ್ಯ ಸಚಿವರು ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ಡೆಂಗ್ಯೂ ಹರಡ್ತಾ ಇದೆ, ಮಂಕಿ ಪಾಕ್ಸ್ ಕೂಡ ಬರ್ತಾ ಇದೆ, ವಿದೇಶದಿಂದ ಬರುವಂತ ಅವರು ಕೂಡ ಒಂದು ರೋಗವನ್ನ ಹೊತ್ಕೊಂಡು ತರ್ತಾ ಇದ್ರೆ. ಆದ್ರೆ ನಮ್ಮಲ್ಲೇ ಇರುವಂತ ಹುಳುಕನ್ನ ಸರಿಪಡಿಸೋಕೆ ಮೊದಲು ಆರೋಗ್ಯ ಸಚಿವರು ಮುಂದಾಗ್ಬೇಕಾಗಿರುವಂತದ್ದು. ಈ ಒಂದು ಆಸ್ಪತ್ರೆ ಈಗ ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ನಾವು ಕಳೆದ ಕೆಲವು ತಿಂಗಳ ಹಿಂದೆನೂ ಕೂಡ ಸುದ್ದಿಯನ್ನ ಮಾಡಿದ್ವಿ. ಸರ್ಕಾರಿ ಆಸ್ಪತ್ರೆಗಳ ಅಧೋಗತಿಯನ್ನ ಕಾಣುವ ನಾವು ಅಭಿಯಾನವನ್ನು ಕೂಡ ಮಾಡಿದ್ವಿ. ಕಳೆದ ಕೆಲವು ತಿಂಗಳ ಹಿಂದೆ ಏನು ಆಸ್ಪತ್ರೆಯಲ್ಲಿ ಜಿರಳೆ ಕಾಟ ಹೆಚ್ಚಾಗಿ 2 ದಿನ ಜನಿಸಿದಂತ ಮಗುವಿಗೆ ಜಿರಳೆ ಕಚ್ಬಿಟ್ಟು ಸಂಪೂರ್ಣವಾಗಿ ಚರ್ಮ ಎಲ್ಲ ಹಾಳಾಗ್ಬಿಟ್ಟಿತ್ತು. ಅಂತ ಆ ಒಂದು ಘಟನೆ ಆಗಿರೋದು ಬೇರೆ ಎಲ್ಲೂ ಅಲ್ಲ, ಇದೇ ಒಂದು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ. ಈ ಒಂದು ಆಸ್ಪತ್ರೆಯ ಉಳುಪು ಒಂದಲ್ಲ ಎರಡಲ್ಲ, ಹುಡುಕಿದ್ರೆ ಸಾವಿರ ಉಳುಪುಗಳು ಸಿಗ್ತವೆ. ಸರಿಯಾಗಿರುವಂತ ಸೌಲಭ್ಯಗಳಿಲ್ಲ, ವೈದ್ಯರಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಸೆಕ್ಯೂರಿಟಿಗಳೇ ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಕಾಸಿದ್ದವರೇ ಇಲ್ಲಿ ಬಾಸ್ ಆಗೋ ತರ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಕಾಸು ಕೊಟ್ರೆ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕಾಗಿರುವಂತ ಪರಿಸ್ಥಿತಿ ಕೂಡ ಈ ಒಂದು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಬಂದೋಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಗಳು ಹೆಂಗೋ ಅಂತ